ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಗುರುರಾಜ. ನನ್ನ ಚಾನೆಲ್ ಹೆಸರು ಶ್ರೀ ಗುರು ಜ್ಯೋತಿಷ್ಯ. ನನ್ನ ಮೊದಲನೆಯಾಗಿ ನನ್ನ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಕೊಡುತ್ತವೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ನಾವು ಜಾತಕದಲ್ಲಿ ಮಂಗಳ ದೋಷ, ಕುಜ ದೋಷ, ಅಂಗಾರಕ ದೋಷ, ಭೌಮ ದೋಷ ಅಂತ ಹೇಳುವ ದೋಷಗಳ ಬಗ್ಗೆ ಮಾತನಾಡೋಣ. ಜಾತಕದಲ್ಲಿ ಮಂಗಳ ದೋಷ ಅಥವಾ ಕುಜ ದೋಷ ಇದ್ದರೆ ಮದುವೆ ಮಾಡಬಾರದು, ಅಥವಾ ಗಂಡಿಗೆ ಹೆಣ್ಣು ಕೊಡಬಾರದು, ಹೆಣ್ಣಿಗೆ ಗಂಡನ್ನು ತೆಗೆದುಕೊಳ್ಳಬಾರದು ಪದ್ಧತಿ ಇದೆ. ಮಂಗಳ ದೋಷ ಅಂದ್ರೆ ಕೆಲವರಲ್ಲೂ ಸಮಾಜದಲ್ಲಿ ಕೆಲವರು ಹೇಳೋದನ್ನು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ನಾವು ಸಮಾಜದಲ್ಲಿ ಮಂಗಳ ದೋಷದ ಬಗ್ಗೆ ಹಾಗೂ ಅದರ ಬಗ್ಗೆ ಕೆಲವು ರೀತಿಯಲ್ಲಿ ಮಾತನಾಡುತ್ತಾರೆ. ಮಂಗಳ ದೋಷ ಇದೆ ಅಂದ್ರೆ ಕೆಲವರು ಹೆಣ್ಣನ್ನು ಕೊಡುವುದಿಲ್ಲ. ಮಂಗಳ ದೋಷ ಇದ್ದರೆ ಕೆಟ್ಟದಾಗುತ್ತದೆ, ವೈವಾಹಿಕ ಜೀವನದಲ್ಲಿ ತೊಂದರೆ ಆಗುತ್ತದೆ, ಸಂತಾನಕ್ಕೆ ದೋಷ ಬರುತ್ತದೆ. ಹೀಗೆ ಹಲವಾರು ನಾನಾ ರೀತಿಯ ಅಭಿಪ್ರಾಯಗಳನ್ನು ನೀಡುತ್ತಾರೆ. ಆದರೆ ಇದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ದೋಷಕ್ಕೆ ಪರಿಹಾರ ಇದ್ದೇ ಇರುತ್ತದೆ. ಹಾಗೇನೆ ದೋಷ ಕೂಡ ಕಡಿಮೆ ಆಗುತ್ತದೆ. ವಿವಾಹದ ನಂತರ ವಿವಾಹದಲ್ಲಿ ಅಭಿವೃದ್ಧಿ ಆಗುತ್ತದೆ, ಸಂತಾನ ಪ್ರಾಪ್ತಿ ಆಗುತ್ತದೆ, ಜೀವನ ಸುಖವಾಗಿರುತ್ತದೆ. ಇನ್ನು ಈ ಮಂಗಳ ದೋಷ ನಿವಾರಣೆಗೆ ಕೆಲವು ಸರಳವಾದಂತ ಪದ್ಧತಿಗಳನ್ನ ನೋಡೋಣ, ಹಾಗೂ ಮಾಡುವುದರಿಂದಲೂ ಹಾಗೂ ಮಾಡಿಸುವುದರಿಂದಲೂ ಅವರಿಗೆ ಒಳ್ಳೆಯದಾಗುತ್ತದೆ ನೋಡೋಣ. ಮೊದಲನೇದಾಗಿ ಉಜ್ಜಯಿನಿಯಲ್ಲಿ ಮಂಗಳನಾಥವೆಂಬ ದೇವಸ್ಥಾನ ಇದೆ. ಮಂಗಳ ದೋಷ ಇರುವಂತಹ ಸ್ತ್ರೀ ಹಾಗೂ ಪುರುಷರು ನೀವು ಅಲ್ಲಿಗೆ ಹೋಗಿ ಉಜ್ಜಯಿನಿನ ಶ್ರೀ ಮಂಗಳನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಅನ್ನ ಸಂತರ್ಪಣೆ ಮಾಡಿಸುವುದರಿಂದಲೂ ನಿಮಗೆ ಈ ಮಂಗಳ ದೋಷ ನಿವಾರಣೆಯಾಗುತ್ತದೆ. ಇನ್ನು ವಿವಾಹ ಮಾಡುವ ಮುಂಚೆ ಹೆಣ್ಣಿಗಾಗಲಿ ಅಥವಾ ಗಂಡಿಗಾಗಲಿ ಇಬ್ಬರಿಗೂ ಮಂಗಳ ದೋಷ ಇದ್ದರೆ ಮದುವೆ ಮಾಡುವುದು ಅತಿ ಸೂಕ್ತ. ಇದರಿಂದ ಜೀವನದಲ್ಲಿ ಆಗುವಂತ ತೊಂದರೆಗಳು ಬ್ಯಾಲೆನ್ಸ್ ಆಗುತ್ತದೆ. ಇಬ್ಬರಿಗೂ ಮಂಗಳ ದೋಷ ಇದ್ದಲ್ಲಿ ಸತಿಪತಿಯರಿಬ್ಬರು ಸುಖವಾಗಿರುತ್ತಾರೆ ಹಾಗೂ ಸುಖ ಸಂಸಾರವನ್ನು ಮಾಡುತ್ತಾರೆ. ಇನ್ನು ಮಂಗಳ ದೋಷ ಇರುವವರು ಪ್ರತಿ ಮಂಗಳವಾರ ಹನುಮಂತನಿಗೆ ಕೇಸರಿ ಬತ್ತೆ ಹಾಗೂ ಕೇಸರಿ ಚಂದನ ಸಮರ್ಪಣೆ ಮಾಡುವುದರಿಂದಲೂ ಮಂಗಳ ದೋಷದ ತೀವ್ರತೆ ಕಮ್ಮಿ ಆಗುತ್ತದೆ. ಹಾಗೇನೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಂಪು ಚನ್ನಂಗಿ ಬೇಳೆ ಮತ್ತು ಕೆಂಪು ವಸ್ತ್ರ ದಾನ ಕೊಡುವುದರಿಂದಲೂ, ನಿಯಮಿತವಾಗಿ 11 ಮಂಗಳವಾರದ ಕಾಲ ಕೊಡುವುದರಿಂದಲೂ ನಿಮಗೆ ಮಂಗಳ ದೋಷ ಪ್ರಭಾವ ಕಮ್ಮಿ ಆಗುತ್ತದೆ. ಇನ್ನು ಕೋತಿಗಳಿಗೆ ಬೆಲ್ಲ, ಕಡಲೆಕಾಯಿಗಳನ್ನು, ಬಾಳೆಹಣ್ಣು ನೀಡುವುದರಿಂದಲೂ ನಿಮಗೆ ಮಂಗಳ ದೋಷ ಕಡಿಮೆ ಆಗುತ್ತದೆ. ಯಾವ ಜಾತಕದಲ್ಲಿ ಮಂಗಳ ದೋಷ ಇರುವುದು, ಮೊದಲನೆಯಾಗಿ ಅವರು ಕುಂಭ ವಿವಾಹ ಅಥವಾ ವಿಷ್ಣು ವಿವಾಹ ಅಥವಾ ಅರ್ಕ ವಿವಾಹ ಮಾಡಿಸುವುದರಿಂದಲೂ ಈ ದೋಷದ ಬಾಧೆ ಕಮ್ಮಿ ಆಗುತ್ತದೆ. ನಿಮ್ಮ ಜಾತಕದಲ್ಲಿ ಮಂಗಳ ದೋಷ ಇದ್ದರೆ ಹನುಮಂತ ಗುಡಿಗೆ ಹೋಗಿ ಕೇಸರಿ ಲಾಡು ಕೊಡಬೇಕು. ಹಾಗೇನೆ ಮಂಗಳ ದೋಷ ಇರುವ ವ್ಯಕ್ತಿ ಹನುಮಾನ ಚಾಲೀಸ, ಬಜರಂಗಿ ಬಾಣ, ಆದಿತ್ಯ ಹೃದಯ ಸ್ತೋತ್ರ, ಸುಂದರ ಕಾಂಡ ನಿಯಮಿತವಾಗಿ ಮಂಗಳವಾರದಿಂದ 48 ದಿನಗಳ ಕಾಲ, ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತು ಆಸನವನ್ನು ಹಾಕಿಕೊಂಡು ನಿಯಮಿತವಾಗಿ ಪಠಿಸುವುದರಿಂದಲೂ ನಿಮಗೆ ಮಂಗಳ ದೋಷದ ತೀವ್ರತೆ ಕಮ್ಮಿ ಆಗುತ್ತದೆ. ಇನ್ನು ಪ್ರತಿ ಮಂಗಳವಾರ ಕಾರ್ತಿಕೆಯನ್ನು ಸುಬ್ರಹ್ಮಣ್ಯ ಕುಮಾರಸ್ವಾಮಿಗೆ ನಿಯಮಿತವಾಗಿ 11 ಮಂಗಳವಾರ ಕಾಲ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಸಿ ಅಭಿಷೇಕ ಮಾಡಿಸುವುದರಿಂದಲೂ ಮಂಗಳ ದೋಷದ ತೀವ್ರತೆ ಕಮ್ಮಿ ಆಗುತ್ತದೆ. ಇನ್ನು ಮಂಗಳ ದೋಷ ಇರುವವರು ಮದುವೆಯಲ್ಲಿ ತಡವಾಗುತ್ತಿದ್ದರೆ ಚಿಕ್ಕ ಕನ್ಯೆಯರಿಗೆ ಮಂಗಳವಾರ ದಿನ ಆ ಮಕ್ಕಳಿಗೆ ಸ್ಟೇಷನರಿ ಸಾಮಾನುಗಳು ಹಾಗೂ ಶಾರ್ಪ್ನರ್, ಪೆನ್ನು
ಬಳೆ, ರೆಡ್ ಪೆನ್ಸಿಲ್, ಹೀಗೆ ಸ್ಕೇಲ್, ಸ್ಲೇಟ್ ಹೀಗೆ ಕೊಡುವುದರಿಂದಲೂ ಮಂಗಳ ದೋಷದ ಪ್ರಭಾವ ಕಮ್ಮಿಯಾಗಿ ನಿಮಗೆ ಮದುವೆ ಯೋಗ ಬರುತ್ತದೆ. ಇನ್ನು ಮದುವೆ ತಡ ಆಗುತ್ತಿದ್ದರೆ ಗುಲಾಬಿ ಹೂವಿನಲ್ಲಿ ಕರ್ಪೂರವನ್ನು ಇಟ್ಟು ಪಾರ್ವತಿ ಗುಡಿಗೆ ಕೊಟ್ಟು ಬರಬೇಕು ನಿಯಮಿತವಾಗಿ 11 ಮಂಗಳವಾರಗಳ ಕಾಲ. ಇದರಿಂದಲೂ ನಿಮಗೆ ಮಂಗಳ ದೋಷದ ಪ್ರಭಾವ ಕಮ್ಮಿ ಆಗುತ್ತದೆ. ಇನ್ನು ಹನುಮಾನ ಗುಡಿಯಲ್ಲಿ ಚೆಮೇಲಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಬರಬೇಕು. ಇದು ಮಂಗಳವಾರನೇ ಮಾಡಬೇಕು. ಇದನ್ನು ನೀವು 11 ಮಂಗಳವಾರ ಕಾಲ ಮಾಡಬೇಕು. ಹಾಗೂ ಅಲ್ಲಿ ಹನುಮಂತ ದೇವರಲ್ಲಿ ನಿಮ್ಮ ವಿವಾಹದ ಬಗ್ಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಮಂಗಳ ದೋಷವಿರುವವರು ವಿಷ್ಣುವಿನ ಸಹ ಕೂಡ ಮಾಡಿಸಬಹುದು. ಇನ್ನು ಮಂಗಳ ದೋಷ ಇರುವವರು ಮಂಗಳ ಗ್ರಹವನ್ನು ನೆನೆದು ಮಂಗಳವಾರದಿಂದ ಪ್ರತಿನಿತ್ಯ ಕನಿಷ್ಠ ಎಂದರೆ 108 ಸಾರಿ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಪಠಿಸುವುದರಿಂದಲೂ ಸಹ ನಿಮಗೆ ದೋಷದ ತೀವ್ರತೆ ಕಡಿಮೆ ಆಗುತ್ತದೆ. ಇನ್ನು ಪ್ರತಿ ಮಂಗಳವಾರ ಸಾಯಂಕಾಲ ಕಾಲದಲ್ಲಿ ಸುಂದರ ಕಾಂಡವನ್ನು ಪಠಿಸುವುದರಿಂದಲೂ ನಿಮಗೆ ದೋಷ ಕಡಿಮೆ ಆಗುತ್ತದೆ. ಮಂಗಳ ದೋಷ ಇರುವವರು ಕರೆಬಟ್ಟೆ ಎಂದೂ ಹಾಕಬಾರದು. ಇದರಿಂದ ಶನಿಗೂ ಮತ್ತು ಮಂಗಳನಿಗೂ ಆಗು ಬರುವುದಿಲ್ಲ, ತೀವ್ರತೆ ಹೆಚ್ಚಾಗುತ್ತದೆ. ಮಂಗಳ ದೋಷ ಇರೋ ವ್ಯಕ್ತಿ ತಿಂಗಳಲ್ಲಿ ಅಂದ್ರೆ ಈ ಪ್ರದೋಷ ಕಾಲದಲ್ಲಿ 2 ಪ್ರದೋಷ, ಶುಕ್ಲ ಪ್ರದೋಷ ಮತ್ತು ಕೃಷ್ಣ ಪ್ರದೋಷ ಅಂತ ಬರ್ತದೆ. ಈ ಪ್ರದೋಷ ಕಾಲದಲ್ಲಿ ಅಂದ್ರೆ ಮಂಗಳವಾರ ದಿನ ಬರುವಂತ ಭೌಮ ಪ್ರದೋಷ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಕಣಕದಿಂದ ಮಾಡಿದಂತ ದೀಪವನ್ನು ಒಂದು 5 ದೀಪವನ್ನು ಅದಕ್ಕೆ 4 ಮುಖಗಳು ಇರಬೇಕು. ಈ ರೀತಿಯನ್ನು 5 ದೀಪವನ್ನು ಮಾಡಿ ಅದಕ್ಕೆ ಬತ್ತಿಯನ್ನೇ ಹಾಕಿ ತುಪ್ಪವನ್ನು ಹಾಕಿ ಆ ಭೌಮ ಪ್ರದೋಷ ಅಂದ್ರೆ ಮಂಗಳವಾರದಿಂದ ಬರುವಂತ ಭೌಮ ಪ್ರದೋಷ ಕಾಲದಲ್ಲಿ ಈಶ್ವರನ ಗುಡಿಗೆ ಹೋಗಿ ನೀವು ಆ 4 ಮುಖ ಇರುವಂತ ದೀಪದೊಳಗೆ ತುಪ್ಪವನ್ನು ಹಾಕಿ ಆ ದೀಪವನ್ನು ಶಿವನ ಗುಡಿಯಲ್ಲಿ ಶಿವನ ಮೇಲೆ 7 ಸಾರಿ ನಿವಾಳಿಸಿ, ಹಾಗೆಯೇ ತಮ್ಮ ಮೇಲೆ 3 ಸಾರಿ ನಿವಾಳಿಸಿಕೊಂಡು ಆ ದೀಪವನ್ನು ಅಲ್ಲೇ ಇಟ್ಟು ಈಶ್ವರನಿಗೆ ವಿಶೇಷವಾಗಿ ಈ ದೋಷ ನಿವಾರಣೆ ಸಲುವಾಗಿ ಪ್ರಾರ್ಥಿಸಿ ಬರುವುದರಿಂದಲೂ ನಿಮಗೆ ಮಂಗಳ ದೋಷ ಕಡಿಮೆ ಆಗುತ್ತದೆ. ಇನ್ನು ಮಂಗಳ ಗೌರಿ ವ್ರತ ಮಾಡುವುದರಿಂದಲೂ ಮಂಗಳ ದೋಷ ಕಮ್ಮಿ ಆಗುತ್ತದೆ. ಈ ಮಂಗಳ ಗೌರಿ ವಿಶೇಷವಾಗಿ ಸ್ತ್ರೀಯರು ಮಾಡುವುದರಿಂದಲೂ ಹಾಗೂ ಈ ಮಂಗಳ ಗೌರಿಯ ವ್ರತ ಮುಗಿದ ನಂತರ ಮುತ್ತೈದೆಯವರಿಗೆ ಬಾಗಿನ ಕೊಡುವುದರಿಂದಲೂ ಹಾಗೂ ಮುತ್ತೈದೆಯರಿಂದ ಆಶೀರ್ವಾದ ಪಡೆಯುವುದರಿಂದಲೂ ನಿಮಗೆ ಮಂಗಳ ದೋಷ ನಿವಾರಣೆ ಆಗುತ್ತದೆ. ಶಿವನ ಗುಡಿಯಲ್ಲಿ ಹೋಗಿ ಕುಂಕುಮ, ಕೆಂಪು ಚನ್ನಂಗಿ ಬೇಳೆ, ಕೆಂಪು ಹೂವು ಇದನ್ನು ನಿಯಮಿತವಾಗಿ ಕನಿಷ್ಠ 21 ಮಂಗಳವಾರಗಳ ಕಾಲ ಕೊಟ್ಟು ಬರುವುದರಿಂದಲೂ ದಾನ ಕೊಡುವುದರಿಂದಲೂ ಮಂಗಳನ ನಕಾರಾತ್ಮಕ ಶಕ್ತಿ ತಡೆಗಟ್ಟುತ್ತದೆ ಹಾಗೂ ನಿಮಗೆ ಒಳಿತಾಗುತ್ತದೆ. ಇನ್ನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಬೆಲ್ಲವನ್ನು ತಿಂದು ಹೋಗಬೇಕು. ಗುರುವಿಗೆ ಅಂದ್ರೆ ಗುರುವಾರ ದಿನ ಸಾಯಿನಾಥನಿಗೆ, ರಾಯರಿಗೆ ಅಥವಾ ದತ್ತಾತ್ರೇಯನಿಗೆ ಮಂಗಳವಾರ ದಿನ ಸೇವೆ ಮಾಡುವುದರಿಂದಲೂ ಹಾಗೂ ಪೂಜೆ ಮಾಡಿಸುವುದರಿಂದಲೂ, ಇನ್ನು ಗುರುಗಳಿಗೆ ವಿಶೇಷವಾಗಿ ಹಳದಿ ಹೂವುಗಳನ್ನ ಹಾಗೂ ಕೆಂಪು ಹೂವುಗಳನ್ನ ನೀಡುವುದರಿಂದಲೂ ನಿಮಗೆ ಮಂಗಳ ದೋಷದ ಪ್ರಭಾವ ಕಮ್ಮಿ ಆಗುತ್ತದೆ. ಇನ್ನು ಮಂಗಳವಾರ ದಿನ ಹನುಮಾನ ಗುಡಿಗೆ ಹೋಗಿ ಸಿಹಿ ಬೂಂದಿ ಹಂಚಬೇಕು. ಇದರಿಂದಲೂ ಸಹ ಮಂಗಳನ ಪ್ರಭಾವ ಕಮ್ಮಿ ಆಗುತ್ತದೆ. ಇನ್ನು ಕೆಂಪು ಬಟ್ಟೆಯಲ್ಲಿ ಕೆಂಪು ಚನ್ನಂಗಿ ಬೇಳೆ, ಕೆಂಪು ಹೂವು, ಲಾಲ್ ಚಂದನ್, ಇನ್ನು ತಿನ್ನುವ ವಸ್ತುಗಳನ್ನು ಕೆಂಪು ತಿನ್ನುವ ವಸ್ತುಗಳನ್ನು ಇಟ್ಟು 7 ಸಲ ಮುಖದ ಮೇಲೆ ನಿವಾರಿಸಿ ಅದನ್ನು ಹರಿಯುವ ನೀರಿನಲ್ಲಿ ಬಿಡುವುದರಿಂದಲೂ ನಿಮಗೆ ಮಂಗಳ ದೋಷದ ಪ್ರಭಾವ ಕಮ್ಮಿ ಆಗುತ್ತದೆ. ಈ ಉಪಾಯವನ್ನು ಕನಿಷ್ಠ 11 ಮಂಗಳವಾರವನ್ನು ಮಾಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ತೆ.